ಶಿಡ್ಲಘಟ್ಟ ನಗರದ ಚಿಂತಾಮಣಿ ಮಾರ್ಗದಲ್ಲಿ ಶಿಡ್ಲಘಟ್ಟ ನಗರಸಭೆಯ ಉದ್ಯಾನವನವಿದೆ. ಶಿಡ್ಲಘಟ್ಟ ನಾಗರಿಕರಿಗೆ ಇರುವುದೊಂದೇ ಈ ಉದ್ಯಾನವನ. ಆದರೆ ಈ ಉದ್ಯಾನವನದಲ್ಲಿ ನೀರಿನ ಕೊರತೆಯಿಂದ ಗಿಡ ಮರಗಳು ಒಣಗಿವೆ. ಕಸ ಕಡ್ಡಿ ತ್ಯಾಜ್ಯ ವಿಲೇವಾರಿ ಆಗದೆ ಕಸದ ರಾಶಿ ಬಿದ್ದಿದೆ. ಇದಿಷ್ಟು ಸಾಲದು ಎಂಬಂತೆ ಪಾರ್ಕಿನಲ್ಲಿ ಬರ್ತ್ಡೇ ಪಾರ್ಟಿಗಳು ಆಗಾಗ್ಗೆ ನಡೆಯುತ್ತಿರುತ್ತವೆ. ಪುಂಡು ಪೋಖರಿಗಳ ಪಾರ್ಟಿಗಳಿಗೂ ಇಲ್ಲಿ ಮುಕ್ತ ಅವಕಾಶವಿದ್ದು ಹೇಳೋರು ಕೇಳೋರು ಯಾರು ಇಲ್ಲವಾಗಿದ್ದಾರೆ. ಪಾರ್ಟಿ ನಡೆಸುವವರು ತಿಂದ ಎಲೆ ಪ್ಲೇಟು, ಕುಡಿದ ಬಾಟಲಿ, ಗ್ಲಾಸು, ಎಂಜಲು ಎಲೆ ಅಲ್ಲೇ ಬಿಸಾಡಲಿದ್ದು ಅದನ್ನ ತಿನ್ನಲೆಂದು ಪಾರ್ಕಿಗೆ ಬರುವ ನಾಯಿಗಳದ್ದೇ ಅಲ್ಲಿ ದರ್ಬಾರು. ಜೊತೆಗೆ ಆಗೊಮ್ಮೆ ಈಗೊಮ್ಮೆ ಕಸ ಕಡ್ಡಿ ತೆಗೆಯುವ ಪೌರ ಕಾರ್ಮಿಕರು ಕಸ ಕಡ್ಡಿಯನ್ನ ವಿಲೇವಾರಿ ಮಾಡದೆ ಅಲ್ಲಿಯೇ ಇರುವ ನೀರಿನ ಕೊಳಕ್ಕೆ ತುಂಬುತ್ತಿದ್ದಾರೆ. ಇದೀಗ ಬೇಸಿಗೆ ಕಾಲ ಬೇರೆ. ಬೆಳಗ್ಗೆ ಹಾಗೂ ಸಂಜೆ ವಾಯು ವಿಹಾರಿಗಳು ಉದ್ಯಾನವನಕ್ಕೆ ವಾಕಿಂಗ್ ಮಾಡಲೆಂದು ಬರುವವರ ಸಂಖ್ಯೆ ಹೆಚ್ಚು. ಜೊತೆಗೆ ಬಿಸಿಲಿನ ಬೇಗೆಯಿಂದ ಪಾರಾಗಲು ಉದ್ಯಾನವನಕ್ಕೆ ಭೇಟಿ ನೀಡುವವರ ಸಂಖ್ಯೆಗೇನು ಕಡಿಮೆ ಇಲ್ಲ. ಆದರೆ ಉದ್ಯಾನವನದಲ್ಲಿ ಸ್ವಚ್ಛತೆ ಇಲ್ಲದೆ ಕಸ ಕಡ್ಡಿಗಳೇ ತುಂಬಿರುವ ಕಾರಣ ವಾಯು ವಿಹಾರಿಗಳು ಉದ್ಯಾನವನಕ್ಕೆ ಭೇಟಿ ನೀಡುವವರು ಹಿಂದೇಟು ಹಾಕುವಂತಾಗಿದೆ. ಶಿಡ್ಲಘಟ್ಟ ನಗರಕ್ಕೆ ಇರುವುದೊಂದೇ ಉದ್ಯಾನವನ. ಅದನ್ನು ಸಹ ಸರಿಯಾಗಿ ನಿರ್ವಹಣೆ ಮಾಡದೆ ಹಾಳಾಗಲು ಬಿಟ್ಟಿದ್ದು ಬರುವ ಬೆರಳೆಣಿಕೆಯಷ್ಟು ವಾಯು ವಿಹಾರಿಗಳು, ಪರಿಸರ ಪ್ರೇಮಿಗಳು ಬೇಸಿಗೆಯ ದಣಿವನ್ನ ನಿವಾರಿಸಿಕೊಳ್ಳುವವರು ಉದ್ಯಾನವನದತ್ತ ಕಾಲಿಡಲು ಆಗದಂತಾಗಿದೆ. ಉದ್ಯಾನವನ ಇರುವುದು ವಾಯು ವಿಹಾರಕ್ಕೆ ಮತ್ತು ಬೇಸಿಗೆಯ ಬಿಸಿಲ ಬೇಗೆಯ ದಣಿವನ್ನ ನಿವಾರಿಸಿಕೊಳ್ಳಲು ಪಾರ್ಟಿ ಕಾರ್ಯಕ್ರಮಗಳಿಗೆ ಅಲ್ಲಿ ಅವಕಾಶ ಕೊಡಬಾರದು. ಆದರೂ ಅಲ್ಲಿ ಯಾರು ಪಾರ್ಟಿ ಆಚರಿಸುತ್ತಿದ್ದು ನಗರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ನಗರಸಭೆ ಅಧಿಕಾರಿಗಳು ಉದ್ಯಾನವನವನ್ನ ಸ್ವಚ್ಛ ಮಾಡಿ ವಾಯು ವಿಹಾರಕ್ಕೆ ಅನುಕೂಲ ಮಾಡಿಕೊಡಬೇಕಿದೆ ಎನ್ನುತ್ತಾರೆ ವಾಯು ವಿಹಾರಿಗಳು. ವಿಜಯ್ ಎನ್ನು ಗಾರ್ಡನ್ ರಸ್ತೆ ನಿವಾಸಿ. ನಾವು ಸುಮಾರು ಒಂದು 7-8 ವರ್ಷದಿಂದ ನಾವು ವೀರಾಪುರ ಕಡೆವರೆಗೂ ವಾಯು ವಿಹಾರಕ್ಕೆ ಹೋಗ್ತೀವಿ ಬೆಳಗ್ಗೆ ಹೊತ್ತು. ಈ ಸುಮ್ಮನೆ ಕುತ್ಕೊಂಡು ಹೋಗೋಣ ರೆಸ್ಟೋರೆಂಟ್ ಬರ್ತೀವಿ. ಆದರೆ ಇದು ಪಾರ್ಕ್ ಅಲ್ಲ, ಇದು ಒಂಥರ ಅಕ್ರಮ ಚಟುವಟಿಕೆ ತಾಣ ಆಗಿದೆ ಇದು. ಮತ್ತು ಇಲ್ಲಿ ಊಟ ನೋಡಿ, ಇಲ್ಲೆಲ್ಲ ಊಟ ತಿಂದ್ಬಿಟ್ಟು ಎಲೆಗಳೆಲ್ಲ ಇಲ್ಲೇ ಹಾಕಿದ್ದಾರೆ. ಇದೇನು ಪಾರ್ಕ್ ಅಂದ್ಕೊಂಡಿದ್ದಾರೋ ಇಲ್ಲ ಏನನ್ನ ಯಾವುದಾದ್ರು ಪಾರ್ಟಿಗೆ ಬಾಡಿಗೆ ಕೊಡ್ತಾ ಇದ್ದಾರೋ ಗೊತ್ತಾಗ್ತದೆ. ನಗರಸಭೆಯವರು ಎಲ್ಲ ಸ್ವಚ್ಛತೆ ಆಗಿರಬೇಕು ಅಂತ ಎಲ್ಲ ಕಡೆನೂ ಅವರು ಪ್ರಚಾರ ಮಾಡ್ತಾರೆ. ಆದರೆ ಅವರ ವ್ಯಾಪ್ತಿಗೆ ಒಳಪಡೋ ಪಾರ್ಕ್ಗೆ ಸ್ವಚ್ಛತೆ ಇಟ್ಕೊಳಕ್ಕಾಗ್ತಾ ಇಲ್ಲ. ಶಾಸಕರು ಇದನ್ನು ಗಮನ ಹರಿಸಬೇಕು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.